ಮುಷ್ಕರ 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 ಯಾಕೆ ಬಂದ್ ಏನು ಬೇಡಿಕೆ 2 ದಿನ ಏನಿರುತ್ತೆ ಏನಿರಲ್ಲ ಭಾರತ್ ಬಂದ್ ನಾಳೆ ನಾಡಿದ್ದು ಕಷ್ಟ ನಾಳೆ ನಾಡಿದ್ದು ಭಾರತ್ ಬಂದ್ ಇರುತ್ತೆ ಯಾವ ಕಾರಣಕ್ಕೆ ಏನೇನ್ ಬೇಡಿಕೆಗಳಿದಾವೆ ಇದು ಬಹಳಷ್ಟು ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಒಂದಷ್ಟು ಗೊಂದಲ ಇದೆ ಏನಿರುತ್ತೆ ಏನಿರಲ್ಲ ಅನ್ನೋದು ನ್ಯೂಸ್ 18 ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ದೇಶದಾದ್ಯಂತ ಕಾರ್ಮಿಕರ ಬಂದ್ ಇದು ಸಾರ್ವಜನಿಕರು ನಾಳೆ ನಾಡಿದ್ದು ತಮ್ಮ ಪ್ಲಾನಿಂಗ್ ಗಳಿದ್ರೆ ಇವತ್ತೇ ಕೆಲವೊಂದನ್ನ ಮಾಡ್ಕೊಡೋದು ಒಳ್ಳೆಯದು ಯಾಕಂದ್ರೆ ನಾಳೆ ಬಹುತೇಕ ಬಿಎಂಟಿಸಿ ಕೆಎಸ್ಆರ್ಟಿಸಿ ಅಲ್ಲಿ ಬಂದಿರುತ್ತೆ ಬ್ಯಾಂಕ್ಗಳ ಸೇವೆ ಕೂಡ ಬಂದಿರುತ್ತೆ ಇನ್ನು ನೇರ ಬೆಂಬಲವನ್ನು ಕೊಡ್ತಿರೋದು ಯಾರು ಅಂತ ನೋಡೋದಾದ್ರೆ ಎನ್ಟಿಯುಸಿ HMS ಅವರು ಕೊಡ್ತಿದ್ದಾರೆ ರಾಷ್ಟ್ರ ಮಟ್ಟದ 11 ಸಂಘಟನೆಗಳು ಈ ಒಂದು ನಾಳೆ ನಾಡಿದಿನ ಭಾರತ್ ಬಂದ್ಗೆ ಬೆಂಬಲವನ್ನು ಸೂಚಿಸಿರೋದು ಕೆಲ ಸಂಘಟನೆಗಳಿಂದ ನೈತಿಕ ಬೆಂಬಲ ಸಿಗ್ತಾ ಇದೆ ಇನ್ನು ಆಟೋ ಚಾಲಕರ ಒಂದು ಸಂಘಟನೆಗಳೇನಿದಾವೆ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ದೇಶದ ಬ್ಯಾಂಕ್ಗಳ ಒಕ್ಕೂಟ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರಿಂದಲೂ ಕೂಡ ಸಪೋರ್ಟ್ ಸಿಗ್ತಾ ಇದೆ ಆ ರೀತಿಯಾಗಿ ಸುಮಾರು ಸಂಘಟನೆಗಳು ನಾಳೆ ನಾಡಿದ್ದಿನ ಬಂದ್ಗೆ ಅವರು ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ ಬಿಸಿಯೂಟ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಅವರು ಕೂಡ ಸಪೋರ್ಟ್ ಕೊಡ್ತಿದ್ದಾರೆ ಇನ್ನು ಭಾರತ್ ಬಂದ್ನ ಬೇಡಿಕೆಗಳು ಏನು ಅನ್ನೋದು ಜೊತೆಗೆ ಯಾರ್ಯಾರು ಬೆಂಬಲ ಕೊಡ್ತಿದ್ದಾರೆ ಅಂತ ನೋಡ್ತಾ ಇದ್ರಿ ಇನ್ನೊಂದಷ್ಟು ಫೆಡರೇಷನ್ ಆಫ್ ಪೆಟ್ರೋಲಿಯಂ ಅವರು ಕೂಡ ಸಪೋರ್ಟ್ ಅನ್ನು ಕೊಡ್ತಿದ್ದಾರೆ ನೈತಿಕ ಬೆಂಬಲ ಇವರದ್ದು ಲಾರಿ ಮಾಲೀಕರ ಸಂಘಟನೆ ಅವರು ಕೂಡ ನೈತಿಕ ಬೆಂಬಲವನ್ನ ನಾಳಿನ ಬಂದ್ಗೆ ಕೊಡ್ತಿದ್ದಾರೆ ಜೊತೆಗೆ ಆಪ್ ಆಧಾರಿತ ಟ್ಯಾಕ್ಸಿ ಚಾಲಕರು ಅವರು ಕೂಡ ನಾಳೆ ನಾಡಿದ್ದಿನ ಸಪೋರ್ಟ್ಗೆ ಕೊಡ್ತಿದ್ದಾರೆ ಇನ್ನು ಬೆಂಗಳೂರು ಪ್ರವಾಸಿ ಸಂಘಟನೆಯವರು ಕೆಲ ಆಟೋ ಸಂಘಟನೆಗಳು ನೈತಿಕ ಬೆಂಬಲವನ್ನು ನೀಡುತ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಲಿನಿ ನಾಳೆ ನಾಡಿದ್ದು ಬಂದ್ ಯಾವ ರೀತಿಯಾಗಿರುತ್ತೆ ಸ್ವರೂಪ ಹೇಗೆ ಯಾರ್ಯಾರು ಸಪೋರ್ಟ್ ಇದೆ ಏನೇನಿರುತ್ತೆ ಏನೇನಿರಲ್ಲ ಅಂತ ಅವಿನಾಶ್ ಬಹುತೇಕವಾಗಿ ನಾಳೆ ಸಂಪೂರ್ಣ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದೆ ಬಹಳ ಪ್ರಮುಖವಾಗಿ ಎಐಟಿಯುಸಿ ಸಿಐಟಿಯುಸಿ ಎಸ್ಎಫ್ಐ ಈ ಸಂಘಟನೆಗಳು ಬಂದ್ಗೆ ಕರೆ ನೀಡಿರೋದ್ರಿಂದ ಬಹುತೇಕ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಸಂಚಾರ ಸ್ತಬ್ಧವಾಗಲಿದೆ ಇದರ ಜೊತೆಗೆ ಆಟೋ ಸಂಘಟನೆಗಳು ಕೂಡ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಒಂದ್ ರೀತಿ ಹೊಸ ವರ್ಷದ ಆರಂಭದಲ್ಲೇ ರಾಜ್ಯದ ಜನರಿಗೆ ಬಂದ್ ಬಿಸಿ ತಟ್ಟಲಿದೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದ ವಿರುದ್ಧ ಈ ಬಂದ್ಗೆ ಕಾರ್ಮಿಕ ಸಂಘಟನೆ ಕರೆ ಕೊಟ್ಟಿದೆ ಸೊ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರಮುಖ 12 ಬೇಡಿಕೆಗಳನ್ನ ಇವರು ಮುಂದಿಟ್ಕೊಂಡು ಬಂದ್ಗೆ ಕರೆ ಇಟ್ಟಿದ್ದಾರೆ ಸೊ ಈಗಾಗಲೇ ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರದ ಮನವಿ ಮಾಡಿಕೊಂಡ್ರು ಕಾರ್ಮಿಕರ ಸಂಘಟನೆಗಳು ಈ ತಿದ್ದುಪಡಿಯನ್ನ ಬದಲಾಯಿಸಿ ಅಂತ ಆದ್ರೆ ಕೇಂದ್ರ ಸರ್ಕಾರ ಇದ್ಯಾವುದಕ್ಕೂ ಕೂಡ ಬಗ್ಗದೇ ಇರೋ ಕಾರಣ ಬರೋಬ್ಬರಿ 48 ಗಂಟೆಗಳ ಕಾಲ ಬಂದ್ಗೆ ಇದೀಗ ಕರೆ ನೀಡಿದ್ದಾರೆ ಸೊ ಎಸ್ಎಫ್ಐ ಕೂಡ ನಾವು ಶಾಲಾ ಕಾಲೇಜುಗಳನ್ನು ಅಂದ್ರೆ ಅವರು ಕೂಡ ವೇತನ ಜಾಸ್ತಿ ಮಾಡ್ಬೇಕು ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಎಸ್ಎಫ್ಐ ಸಂಘಟನೆ ಕೂಡ ಬಂದ್ಗೆ ಕರೆ ನೀಡಿರೋದ್ರಿಂದ ಶಾಲಾ ಕಾಲೇಜಿನಲ್ಲೂ ಕೂಡ ಸಾಕಷ್ಟು ಅಂದ್ರೆ ವ್ಯತ್ಯಯ ಆಗುವಂತಹ ಚಾನ್ಸಸ್ ಇರುತ್ತೆ ಒಂದು ಪಕ್ಷ ಚಾಲಕರು ಆಗಿರ್ಬೋದು ಶಿಕ್ಷಕರು ಬಂದಿಲ್ಲ ಅಂದ್ರೆ ಮಕ್ಕಳು ಕೂಡ ಶಾಲಾ ಕಾಲೇಜ್ಗೆ ಹೋಗೋದು ಸಮಸ್ಯೆ ಆಗುತ್ತೆ ಇನ್ನು ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಪೂರ್ಣವಾಗಿ ಬಂದ್ಗೆ ಬೆಂಬಲ ನೀಡಿರೋದ್ರಿಂದ ಸಂಚಾರದ ಅಂದ್ರೆ ಜನರ ಸಂಚಾರಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿರೋದ್ರಿಂದ ನಾಳೆ ನಾಡಿದಿನ ಬಂದ್ ಬಹುತೇಕ ಯಶಸ್ವಿ ಆಗುವಂತಹ ಸಾಧ್ಯತೆ ಬಹಳಷ್ಟು ಇದೆ ಅವಿನಾಶ್ ಶಾಲಿನಿ ಇಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಎಲ್ಲ ಇರುತ್ತೆ ಅಂದ್ರೆ ಬಹಳಷ್ಟು ಜನ ಕೆಲಸಕ್ಕೆ ಹೋಗೋರೆಲ್ಲ ಡಿಪೆಂಡ್ ಆಗಿರ್ತಾರೆ ಅದಕ್ಕೆ ಖಂಡಿತ ಮೆಟ್ರೋ ಸೇವೆ ಎಂದಿನಂತೆ ಇರುತ್ತೆ ಮೆಟ್ರೋ ಸೇವೆಯಲ್ಲಿ ಯಾವುದೇ ರೀತಿ ವ್ಯತ್ಯಯ ಆಗುವುದಿಲ್ಲ ಇನ್ನೊಂದ್ ಕಡೆ ನೋಡೋದಂದ್ರೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಅಧಿಕಾರಿಗಳು ಎಲ್ಲರೂ ಕೂಡ ನಾಳೆ ಕೆಲಸಕ್ಕೆ ಹಾಜರಾಗಬೇಕು ಯಾರು ಕೂಡ ಕೆಲಸಕ್ಕೆ ರಜೆ ಹಾಕೋಂಗಿಲ್ಲ ಅಂತ ಈಗಾಗಲೇ ನೌಕರರಿಗೆ ಒಂದು ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಕೆಲಸಕ್ಕೆ ಹಾಜರಾಗಬೇಕು ಅಂತ ಆದ್ರೆ ನೌಕರರ ಸಂಘಟನೆ ಈಗಾಗಲೇ ಅಧಿಕೃತವಾಗಿ ಹೇಳಿರೋದ್ರಿಂದ ನಾವು ಬಂದ್ಗೆ ಬೆಂಬಲ ನೀಡ್ತೀವಿ ನಾವು ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲಾ ಸಂಘಟನೆಗಳು ಕೈ ಜೋಡಿಸಿರೋ ಕಾರಣ ನಾವು ಕೂಡ ಪ್ರಮುಖವಾಗಿ ಇಲ್ಲಿ ಕೈ ಜೋಡಿಸುವಂತಹ ಅಗತ್ಯತೆ ಇದೆ ಅನ್ನೋ ಒಂದು ಕಾರಣವಾಗಿ ಸೊ ಬಿಎಂಟಿಸಿ ಕೆಎಸ್ಆರ್ಟಿಸಿಯಲ್ಲಿ ವ್ಯತ್ಯಯ ಆಗುತ್ತೆ ಹೊರತು ಮೆಟ್ರೋದಲ್ಲಿ ಯಾವುದೇ ರೀತಿ ವ್ಯತ್ಯಯ ಆಗುವುದಿಲ್ಲ ಧನ್ಯವಾದ ಶಾಲಿನಿ ಈಗ ವರಲಕ್ಷ್ಮಿ ಅವರು ಇದ್ದಾರೆ ಅಂಗನವಾಡಿಯ ರಾಜ್ಯಾಧ್ಯಕ್ಷೆ ನಮಸ್ತೆ ವರಲಕ್ಷ್ಮಿ ಅವರೇ ನಮಸ್ಕಾರ ಸರ್ ಮೇಡಮ್ ನಾಳೆ ಹೇಗಿರುತ್ತೆ ನಿಮ್ಮ ಪ್ರತಿಭಟನೆಯ ಸ್ವರೂಪ ನೀವು ಯಾವ ರೀತಿಯ ಬೆಂಬಲ ಕೊಡ್ತಿದ್ದೀರಿ ಸರ್ ಈಗ ನಾವು ಸಿಐಟಿಯು ಅಫಿಲಿಯೇಟೆಡ್ ಈ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳಲ್ಲಿ ಸಿಐಟಿಯು ಒಂದು ಪ್ರಮುಖವಾದಂತಹ ಒಂದು ಸಂಘಟನೆ ಓಕೆ ನಾವು ಕೂಡ ಸಂಪೂರ್ಣವಾಗಿ ಬಂದ್ಗೆ ಕೈ ಜೋಡಿಸಿದ್ದೇವೆ ಮತ್ತೆ ಈ ಬಂದು ಬಹುಶಃ ಒಂದು ಐತಿಹಾಸಿಕವಾದಂತಹ ಬಂದ್ ಆಗುತ್ತೆ ಅನ್ನುವಂಥದ್ದು ನಮಗೆ ಇರ್ತಕ್ಕಂತ ಒಂದು ಅಸೆಸ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ಭಾರತ ದೇಶದ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಆಮೇಲೆ LIC ಅವರು ಬ್ಯಾಂಕ್ನವರು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಆಮೇಲೆ ಡಿಫೆನ್ಸ್ನವರು BSNL ಮತ್ತು ಸಾರ್ವಜನಿಕ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ BEL ಬೆಮೆಲ್ ಈ ತರದವರು ಎಲ್ಲರೂ ಕೂಡ ಸೇರಿ ಇದನ್ನು ಮಾಡ್ತಾ ಇದ್ದಾರೆ ಮತ್ತೆ ಅಷ್ಟೇ ಅಲ್ಲದೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗಾರ್ಮೆಂಟ್ಸ್ ಅಂಗನವಾಡಿ ಬಿಸಿಯೂಟ ಆಶಾ ಗ್ರಾಮ ಪಂಚಾಯತಿ ಪ್ಲಾಂಟೇಶನ್ ಬಿಡಿ
ಈ ತರದ ಎಷ್ಟೆಲ್ಲ ವಿಭಾಗಗಳಿದಾವೋ ಇನ್ಕ್ಲೂಡಿಂಗ್ ಮುನ್ಸಿಪಲ್ ವರ್ಕರ್ಸ್, ಕಾರ್ಪೊರೇಷನ್ ವರ್ಕರ್ಸ್ ಎಲ್ಲರೂ ಕೂಡ ಸೇರಿ ಇದನ್ನ ಮಾಡ್ತಾ ಇದ್ದೇವೆ. ಅಲ್ಲ, ನಿಮ್ಮ ಬೇಡಿಕೆಗಳು ಏನೇನಿದೆ ಅಂತ ಈಗ ಅಂಗನವಾಡಿ ಕಡೆಯಿಂದ? ಬಹಳ ಪ್ರಮುಖವಾಗಿ ನಮ್ಮ ದೇಶದ 44 ಕಾರ್ಮಿಕ ಕಾನೂನುಗಳು ಏನಿತ್ತು, Okay. ಇವತ್ತು ನಮ್ಮ ದೇಶದ ಪ್ರಧಾನಿಗಳು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಆ ಇಡೀ 44 ಕಾನೂನುಗಳನ್ನ 4 ಕಾನೂನಾಗಿ ತಿದ್ದುಪಡಿ ಮಾಡಕ್ಕೆ ಹೊರಟಿದ್ದಾರೆ. ಆಮೇಲೆ 2018 ಎಲೆಕ್ಟ್ರಿಸಿಟಿ ಬಿಲ್ ಅಂತ ತರ್ತಾ ಇದ್ದಾರೆ. ಅದೇನಾದ್ರೂ ಆಯ್ತು ಅಂದ್ರೆ ಟೋಟಲ್ ಎಲೆಕ್ಟ್ರಿಸಿಟಿ ಖಾಸಗೀಕರಣ ಆಗತ್ತೆ. 2017 ರೋಡ್ ಸೇಫ್ಟಿ ಬಿಲ್ ಅಂತ ತರ್ತಾ ಇದ್ದಾರೆ. ಅದೇನಾದ್ರು ಸೈನ್ ಆಯ್ತು ಟೋಟಲ್ ಪಬ್ಲಿಕ್ ಇದೇನಿದೆ ಟ್ರಾನ್ಸ್ಪೋರ್ಟ್ ಏನಿದೆ ಅದು ಪ್ರೈವೇಟೈಸೇಷನ್ ಆಗತ್ತೆ. ಆಮೇಲೆ ಮತ್ತೆ ದೊಡ್ಡ ಪ್ರಮಾಣದ ಅನ್ಎಂಪ್ಲಾಯ್ಮೆಂಟ್ ಬರ್ತಾ ಇದೆ. ಇವ್ರು ಹೇಳ್ತಾರೆ ಬಂಡವಾಳ ಬಂದ್ರೆ ಹುದ್ದೆಗಳ ಸೃಷ್ಟಿ ಅಂತ. ಆದ್ರೆ ಇಲ್ಲಿ ಬಂಡವಾಳ ಬರ್ತಾ ಇದೆ, ಹುದ್ದೆಗಳ ಸೃಷ್ಟಿ ಆಗ್ತಾ ಇಲ್ಲ, ಇರುವಂತ ಹುದ್ದೆಗಳ ನಾಶ ಆಗ್ತಾ ಇದೆ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದವರು ಯಾವುದೇ ರೀತಿಯ ಉದ್ಯೋಗದ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. ಡಿಮಾನಿಟೈಸೇಷನ್ ಅನ್ನ ತಂದು ಇರುವಂತ ಉದ್ಯೋಗಗಳು ನಾಶ ಆಗಿದಾವೆ. ಮತ್ತೆ ಅಷ್ಟೇ ಅಲ್ಲದೇನೆ ಇವತ್ತು ನಾವು ಸ್ಕೀಮ್ ವರ್ಕರ್ಸ್ ಅನ್ನ ಕಾಯಂ ಮಾಡ್ಬೇಕನ್ನುವಂಥದ್ದು, ಆಮೇಲೆ ಸಾರ್ವಜನಿಕ ಕೈಗಾರಿಕೆಗಳನ್ನ ಖಾಸಗೀಕರಣ ಮಾಡಬಾರ್ದು, ಬೆಲೆ ಏರಿಕೆಯನ್ನ ತಡೆಗಟ್ಟಬೇಕು, ಆಮೇಲೆ ಕಾರ್ಮಿಕರಿಗೆ ಇರುವಂತ ಬೋನಸ್, ಗ್ರಾಜ್ಯುಟಿ, ESI, CF ಅನ್ನ ಕೊಡ್ಲಿಕ್ಕೆ ಒಂದು ಲಿಮಿಟೇಷನ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಆ ಲಿಮಿಟ್ ಅನ್ನ ತೆಗಿಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಆಮೇಲೆ ಟ್ರೇಡ್ ಯೂನಿಯನ್ಗಳನ್ನ ಮಾಡ್ಕೊಳ್ಳೋ ಹಂಗೇನೆ ಇಲ್ಲ. ಯಾವ ಕಾರ್ಮಿಕರು ಸಂಘ ಮಾಡ್ಕೊಂಡ್ರೆ ಮಾನ್ಯತೆ ಇಲ್ಲ. ಹಾಗಾಗಿ ಸಂಘ ಮಾಡ್ಕೊಳಕ್ಕೆ ಮಾನ್ಯತೆ ಸಿಗಬೇಕು ಅಂತ ಹೇಳಿ ಕೇಳ್ತಾ ಇದೀವಿ. ಸೊ ಈ ತರದಲ್ಲಿ ಒಂದು 127 ಕೋಟಿ ಜನ ಏನಿದ್ದಾರೆ ನಮ್ಮ ದೇಶದ ಜನ, ಆ ಜನರ ಪರವಾದಂತ ಬೇಡಿಕೆಗಳನ್ನ ನಾವು ಈ ಮುಷ್ಕರದಲ್ಲಿ ಇಟ್ಟಿದೀವಿ ಸರ್. ಓಕೆ, ಧನ್ಯವಾದ ವರಲಕ್ಷ್ಮಿ ಅವರೇ ಮಾತನಾಡಿದ್ದಕ್ಕೆ.